ಸಭೆಗೆ ಬಂದರೆ ಬಹುಶಃ ನಾವು ಅದನ್ನ ಒಂದು ಪರಿಣಾಮಕಾರಿಯಾಗಿ ಯಾವ ರೀತಿಯಾಗಿ ನಮ್ಮ ಹಂತದಲ್ಲಿ ಏನೇನು ಅನುಷ್ಠಾನ ಮಾಡಬೇಕಾಗಿದೆ ಅದನ್ನ ಖಂಡಿತವಾಗ್ಲೂ ನಾವು ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ವಹಿಸ್ತೇವೆ. ಮೊನ್ನೆ ಸಚಿವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಈ ಒಂದು ಒಳ ಮೀಸಲಾತಿ ವಿಚಾರ ಆಗಿರ್ಬೋದು, ಮತ್ತೆ ಇನ್ನುಳಿದಂತಹ ನಮ್ಮ SCPTSP ಖಂಡಿತವಾಗ್ಲೂ ಅದನ್ನ ಒಂದು ಹಂತಕ್ಕೆ ಒಂದೊಂದು ಸಮಸ್ಯೆಗಳಿರುವಂತಹ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಕ್ರಮ ವಹಿಸ್ತೇವೆ ಅಂತಂದ್ರೂ ಕೂಡ ಹೇಳಿದ್ದಾರೆ. ವಿಶೇಷ ಸಂಪುಟ ಸಭೆನೂ ಕೂಡ, ಸಚಿವ ಸಂಪುಟ ಸಭೆನೂ ಕೂಡ ಈ ಒಂದು 27ನೇ ತಾರೀಕು ಆಯೋಜಿಸಲಿಕ್ಕೆ ನಿರ್ದೇಶನವನ್ನು ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಅವರು. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಸಭೆಗೆ ಈ ಒಂದು ಮಾಹಿತಿಯನ್ನ ತಾವು ಈಗಲೇ ನಮಗೆ ಮನವಿಯನ್ನು ಕೊಟ್ಟರೆ ನಾವು ಅದಕ್ಕೆ ಸಂಬಂಧಪಟ್ಟಂತ ಪೂರಕ ಮಾಹಿತಿಯನ್ನು ಕೂಡ ನಾವು ನಮ್ಮ ಹಂತದಲ್ಲಿ ತಯಾರಿಸಿಕೊಂಡು ಆ ಸಭೆಯಲ್ಲಿ ಮಾನ್ಯ ಸಚಿವರ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 2013ರಲ್ಲಿ SCPTSP ಈ ಯೋಜನೆಯನ್ನ ಜಾರಿಗೆ ತಂದ್ರು. ಏನು ಅಂತ ಹೇಳಿದ್ರೆ ವಾರ್ಷಿಕ ಬಜೆಟಿನ ಹಣದಲ್ಲಿ 24.10 ಹಣವನ್ನ ಮೀಸಲಿಡಬೇಕು ಅಂತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿಗೆ ತಂದ್ರು. ಈಗ ಏನಾಗಿದೆ ಅಂತ ಹೇಳಿದ್ರೆ ಆ ಹಣವನ್ನ ಮೀಸಲಾಗಿಟ್ಟು ಆ ಹಣದಲ್ಲಿ SCPTSP ಕಾಯ್ದೆಯ 7 ಸಬ್ ಕ್ಲಾಸ್ D ಯನ್ನ ಇಟ್ಟಿದ್ರು. ಕಳೆದ ವರ್ಷ ದಲಿತ ಸಂಘರ್ಷ ಸಮಿತಿ ಮತ್ತಿತರ ಸಂಘಟನೆಗಳ ಎಲ್ಲ ಮುಖಂಡರು ಹೋರಾಟಗಳನ್ನ ಮಾಡೋದ್ರ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರು SCPTSP ಆಕ್ಟ್ 7 ಸಬ್ ಕ್ಲಾಸ್ D ಯನ್ನ ರದ್ದುಪಡಿಸಿದ್ರು. ಅದೇ ರೀತಿ ಮುಂದುವರೆದ ಏನಾಯ್ತು ಅಂತ ಹೇಳಿದ್ರೆ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಮತ್ತೆ SCPTSP ಆಕ್ಟ್ 7D ರದ್ದಾದ್ರೆ ಏನಂತೆ 7C ಯನ್ನ ನಾವು ಜಾರಿಗೆ ತರ್ತೀವಿ. ಅದ್ರ ಮೂಲಕ ನಾವು SCPTSP ಹಣವನ್ನ ಬೇರೆ ಅನ್ಯ ಯೋಜನೆಗಳಿಗೆ ನಾವು ಬಳಸಬಹುದು ಅಂತಕ್ಕಂತ ಒಂದು ಕಾರಣವನ್ನ ಇಟ್ಕೊಂಡು ಅವರು 7C ಯನ್ನ ಜಾರಿಗೊಳಿಸಿದ್ರು. ಇವತ್ತು ನಾವು ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ SCPTSP ಯೋಜನೆಯ ಈ ಆಕ್ಟ್ ನ ಕಾಯ್ದೆಯ 7 ಸಬ್ ಕ್ಲಾಸ್ C ಏನಿದೆ ಅದನ್ನ ತಕ್ಷಣವೇ ರದ್ದುಪಡಿಸಬೇಕು. ಮತ್ತೆ ಈ SCPTSP ಯೋಜನೆಯ ಹಣವನ್ನ ಕಳೆದ ಬಾರಿ 42,000 ಕೋಟಿ ಹಣವನ್ನ ಮೀಸಲಾಗಿಟ್ಟಿದ್ರು. ಅದರಲ್ಲಿ 25,000 ಕೋಟಿ ಹಣವನ್ನ ಅನ್ಯ ಯೋಜನೆಗಳಿಗೆ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ರು. ಅದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸಿದ್ವಿ. ಆಗ ಸನ್ಮಾನ್ಯ ಶ್ರೀ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಾದೇವಪ್ಪನವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಈ SC/ST ಫಲಾನುಭವಿಗಳಿದ್ದಾರೆ, ಅದಕ್ಕೆ ಈ ಹಣವನ್ನ ನಾವು ಬಳಸ್ತೀವಿ ಅಂತ ಹೇಳಿದ್ರು. ಇವತ್ತು ಅವ್ರಿಗೇನಾದ್ರೂ ಒಂದು ಪಾರದರ್ಶಕತೆ ಅವರು ಇಡೀ ನಾಡಿನ ಜನರಿಗೆ ಹೇಳ್ಬೇಕು ಅನ್ನೋದಾದ್ರೆ ಅವರು 25,000 ಕೋಟಿ ಹಣವನ್ನ ಪ್ರಾಮಾಣಿಕವಾಗಿ ಸದ್ಬಳಕೆ ಮಾಡಿದ್ರೆ ಅವರು ಶ್ವೇತ ಪತ್ರವನ್ನ ಹೊರಡಿಸಬೇಕಾಗುತ್ತೆ. ಅವರು ಇಲ್ಲದೆ ಹೋದ್ರೆ ಅವರು ಹಣವನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅದು ಜಗಜ್ಜಾಹೀರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೇನೆ ಈ ಬಾರಿಯೂ ಕೂಡ ಕಳೆದ ಬಾರಿ 42,000 ಕೋಟಿಯನ್ನ ಮೀಸಲಾಗಿಟ್ಟಿದ್ರು SCPTSP ಯೋಜನೆ ಅಡಿನಲ್ಲಿ. ಈ ಸಾರಿ 2,000 ಕೋಟಿಯನ್ನ ಜಾಸ್ತಿ ಮಾಡಿ 44,000 ಕೋಟಿ ಹಣವನ್ನ ಇವತ್ತು SCPTSP ಯೋಜನೆ ಅಡಿಯಲ್ಲಿ ಅವರು ಮೀಸಲಾಗಿಟ್ಟಿದ್ದಾರೆ. ಆದ್ರೆ ಘೋಷಣೆಯಾಗಿ ಕೆಲವೇ ಗಂಟೆಗಳಲ್ಲಿ 15,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಇವರು ಡೈವರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಈ ತಳ ಸಮುದಾಯಗಳ ಬಗ್ಗೆ ಒಂದು ಗೌರವ, ಬದ್ಧತೆ, ಕಾಳಜಿ ಇದೆಯಾ ಅಂತಕ್ಕಂಥದ್ದು ನಾವು ಅವರಿಗೆ ಕೇಳ್ತಕ್ಕಂತ ಒಂದು ಪ್ರಶ್ನೆ. ಇವತ್ತು ಅವರು ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ. ದಯಮಾಡಿ 15,000 ಕೋಟಿ ಏನು ಈಗ ತಗೊಂಡಿದ್ದಾರೆ, ಡೈವರ್ಟ್ ಮಾಡಿದ್ದಾರೆ, ಅದನ್ನು ಇಮಿಡಿಯೇಟ್ ವಾಪಸ್ಸು ಅವರು SCPTSP ಯೋಜನೆಗೆ ವಾಪಸ್ ಕೊಡಬೇಕು. ಆ 44,000 ಕೋಟಿ ಹಣವನ್ನ ಈ ದಲಿತರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅದನ್ನ ಸದ್ವಿನಿಯೋಗ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೇನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 70ರ ದಶಕದಲ್ಲಿ ಕಟ್ಟಿ ಇಡೀ ನಾಡಿನಲ್ಲಿ ಒಂದು ಸಂಚಲನವನ್ನ ಮೂಡಿಸಿ ಆಳುವ ಸರ್ಕಾರಗಳ ಎದೆಗಳನ್ನೇ ನಡೆಸಿದಂತಹ ಪ್ರೊಫೆಸರ್ B ಕೃಷ್ಣಪ್ಪನವರು ಈ ನಾಡಿನ ಕೇರಿಗಳಿಗೆ ದಲಿತ ಸಂಘರ್ಷ ಸಮಿತಿಯನ್ನ ತಗೊಂಡೋಗಿ ದಲಿತರಲ್ಲಿ ಒಂದು ಹೋರಾಟದ ಕಿಚ್ಚನ್ನ, ಒಂದು ಸ್ವಾಭಿಮಾನದ ಪ್ರಜ್ಞೆಯನ್ನ, ಸಮಾನತೆಯ ಒಂದು ಅಣತೆಯನ್ನ ಹಚ್ಚಿದಂತವರು ಪ್ರೊಫೆಸರ್ B ಕೃಷ್ಣಪ್ಪನವರು. ಆ ಮೂಲಕ ದಲಿತರಲ್ಲಿ ಇವತ್ತು ಒಂದು ಸ್ವಾಭಿಮಾನವನ್ನ ತಂದುಕೊಟ್ಟಂತವ್ರು ಕೃಷ್ಣಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸರ್ಕಾರ ಘೋಷಣೆ ಮಾಡಬೇಕು. ಮತ್ತೆ
ಅವರ ಜೂನ್ 9 ಹುಟ್ಟು ಹಬ್ಬ ದಿನ ಏನಿದೆ ಅದನ್ನ ರಜಾರಹಿತ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಹಾಗೇನೆ ಬಹಳ ಪ್ರಮುಖವಾಗಿ ಈಗಾಗಲೇ ಸರ್ಕಾರ 56,432 ಹುದ್ದೆಗಳನ್ನ ನಾನು ತುಂಬುತ್ತೀನಿ ಅಂತ ಏನು ಘೋಷಣೆ ಮಾಡಿದೆ, ಆ ತುಂಬುವಂತಹ ಸಂದರ್ಭದಲ್ಲಿ ಈಗಾಗಲೇ ನಿಗದಿಪಡಿಸಿರ್ತಕ್ಕಂಥ ರೋಸ್ಟರ್ ಬಿಂದುಗಳನ್ನ ಸರಿಪಡಿಸಿ ನೀವು ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಆ ನಂತರದಲ್ಲಿ ನೀವು ಅಪಾಯಿಂಟ್ಸ್ ಮಾಡಿದ್ರೆ ಅದು ಬಹಳ ಆರೋಗ್ಯಕರವಾದಂತಹ ಬೆಳವಣಿಗೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ವೇಳೆ ಸಿದ್ದರಾಮಯ್ಯನವರಾಗಿರ್ಲಿ ಮಾದೇವಪ್ಪನವರಾಗಿರ್ಲಿ ಇದಕ್ಕೆ ತದ್ವಿರುದ್ಧವಾಗಿ ನಡ್ಕೊಂಡ್ರೆ ಈ ನಾಡಿನ ದಲಿತರು ಅವರನ್ನ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಅಂತಕ್ಕಂತ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಎಂ ಗುರುಮೂರ್ತಿ ಶಿವಮೊಗ್ಗ, ಹಾಗೇನೆ ಇಡೀ ರಾಜ್ಯದ 31 ಜಿಲ್ಲೆಗಳ 7 ಜಿಲ್ಲೆಗಳಲ್ಲಿ ಅಂಬೇಡ್ಕರ್ ಅವರು 10 ಗ್ರಾಮಗಳಿಗೆ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅದರ ಜ್ಞಾಪಕಾರ್ಥ ಸ್ಮಾರಕಗಳನ್ನ ಮಾಡಬೇಕು ಅಂತ ಹೇಳಿ ನಾವು ಹಿಂದೆ ಶ್ರೀಧರ್ ಕಲ್ವೀರ್ ಸರ್ ನಾವು ಎಲ್ಲರೂ ಕೂಡ ಒತ್ತಾಯ ಮಾಡಿದ್ವಿ. ಈಗ ಸ್ಮಾರಕಗಳು ಈಗಾಗಲೇ ಮಂಜೂರಾಗಿದೆ. ಬಟ್ ನಾವೇನ್ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು 20,000 ಕೋಟಿ 20 ಕೋಟಿ ತಲಾ ಒಂದೊಂದು ಸ್ಮಾರಕಕ್ಕೆ 20 ಕೋಟಿ ಮತ್ತೆ 9 ಎಕರೆ ಸರ್ಕಾರಿ ಜಮೀನನ್ನ ಹೆಚ್ಚುವರಿಯಾಗಿ ಸರ್ಕಾರ ಮಂಜೂರು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಎಂ ಗುರುಮೂರ್ತಿ ಶಿವಮೊಗ್ಗ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ.